ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ ಹಾಗೆ ಗುರುಮಾತಾ ಆಗಿರುವಂತಹ ಸ್ವರ್ಣಮಾಲಾ ಪತ್ರಿ ಮೇಡಮ್ ಅವ್ರಿಗೂ ನಮಸ್ಕರಿಸುತ್ತೆ. ಇಲ್ಲಿರುವಂತಹ ಎಲ್ಲಾ ಮಾಸ್ಟರ್ಸ್ಗೂ ನಮಸ್ಕರಿಸುತ್ತೆ. ಇವತ್ತಿನ ಒಂದು ಅದ್ಭುತವಾದಂತಹ ವಿಷಯ. ಸೊ ನಾವೆಲ್ಲ ಇಷ್ಟು ದಿನಗಳು ಒಳ್ಳೊಳ್ಳೆ ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ. ಆ ಒಂದು ಇವತ್ತಿನ ವಿಶೇಷ ಏನು ಅಂದ್ರೆ, ನಮಗೆ ಮುಖ್ಯವಾಗಿ ಧ್ಯಾನ. ಆ ಧ್ಯಾನದ ಜೊತೆ ಇನ್ನೇನೇನು ಬೇಕು ಆ ಎಲ್ಲ ವಿಷಯ ತಿಳಿದಿದ್ದೀವಿ. ಆ ಧ್ಯಾನದ ಜೊತೆ ಇನ್ನೂ ಸ್ವಲ್ಪವನ್ನ ಸೇರಿಸೋದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ. ಈಗ ನಾವು ಪ್ರಾಪಂಚಿಕವಾಗಿ ಎಲ್ಲೋ ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ ಅಂದ್ರೆ, ಸ್ವಂದವಾಗಿ ಕಾಣೋದಕ್ಕೆ ಒಳ್ಳೆಯ ಬಟ್ಟೆ, ಒಳ್ಳೆಯ ಒಡವೆಗಳು, ಅದ್ಭುತವಾಗಿ ಕಾಣೋದಕ್ಕೆ ಎಲ್ಲೆಲ್ಲ ಏನೇನೆಲ್ಲ ಮಾಡ್ಕೋತೀವಿ. ಸೊ ಇದು ಪ್ರಾಪಂಚಿಕವಾಗಿ. ಹಾಗೆ ಈ ಒಂದು ಆಧ್ಯಾತ್ಮಿಕದಲ್ಲಿ ನಾವು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಕೆಲವೊಂದು ಮೂಲ ಸಿದ್ಧಾಂತಗಳನ್ನು, ಯಾಕಂದ್ರೆ ನಮಗೆ ಮುಖ್ಯವಾಗಿ 18 ಆದರ್ಶ ಸೂತ್ರಗಳು ನಮ್ಗೆಲ್ಲರಿಗೂ ತಿಳಿದಿದೆ ಮಾಸ್ಟರ್. ಆ 18 ಆದರ್ಶ ಸೂತ್ರ ಅಲ್ಲದೆ ನಾವು ಪ್ರತ್ಯೇಕವಾಗಿ ಇನ್ನೂ ಒಂದು ನಮ್ಮ ಪಿರಮಿಡ್ ಫಿಲಾಸಫಿಯನ್ನ ತಿಳಿದುಕೋಬೇಕು. ಏನಿದು ಪಿರಮಿಡ್ ಫಿಲಾಸಫಿ ಅಂದ್ರೆ ಏನಿದೆ ಇಲ್ಲಿ ಮೂಲ ಸಿದ್ಧಾಂತ, ಮೂಲ ಜ್ಞಾನ ಅದೆಲ್ಲವನ್ನು ತಿಳಿಸ್ಕೊಟ್ಟಿದ್ದಾರೆ. ಹಾಗಾದ್ರೆ ಏನಿದು? ಸೊ ಈ ಒಂದು ಪಿರಮಿಡ್ ಫಿಲಾಸಫಿ ಅಂದ್ರೆ ಇದು ಜ್ಞಾನ ನವರತ್ನಗಳು, ಪಿರಮಿಡ್ ಜ್ಞಾನ ನವರತ್ನಗಳು. ಸೊ ಏನು ಇದು ಜ್ಞಾನ ನವರತ್ನಗಳು ಅಂದ್ರೆ? ಸೊ ನಮ್ಗೆ ಹೆಸರಲ್ಲೇ ತಿಳಿಸುತ್ತೆ, ಜ್ಞಾನ ನವರತ್ನಗಳು. ಜ್ಞಾನ, ಅದ್ಭುತವಾದ ಜ್ಞಾನವನ್ನ ತಿಳಿಸುವಂತಹ ನವರತ್ನಗಳು. 9 ರತ್ನಗಳು ಇಲ್ಲಿದೆ ಮಾಸ್ಟರ್. ಆ 9 ರತ್ನಗಳನ್ನ ನಾವು ತಿಳಿಬೇಕು ಇಲ್ಲಿ. ಸೊ ಏನೇನಿದೆ ಈ 9 ರತ್ನಗಳು, ಏನನ್ನ ತಿಳಿಸುತ್ತೆ? ಆಮೇಲೆ ಈ ಜ್ಞಾನ ನವರತ್ನಗಳು, ನಾವು ಈಗ ಆಲ್ರೆಡಿ ಧ್ಯಾನದಲ್ಲಿ ಇದ್ದೇವೆ, ಧ್ಯಾನ ಮಾಡ್ತಾ ಇದ್ದೇವೆ. ಸೊ ನಮ್ಮ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಈ ನವರತ್ನಗಳನ್ನು ಯಾವಾಗ್ಲೂ ನಮ್ಮ ಮಸ್ತಿಷ್ಕದಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೇಕು. ಯಾವುದೇ ಕಾರಣಕ್ಕೂ ಜಾರಿ ಹೋಗದೆ ಇರೋಂಗೆ ಇಟ್ಕೊಂಡಿರ್ಬೇಕು. ಇದನ್ನ ಒಂದು ಸಾರಿ ಕೇಳಿ ಅಥವಾ ಆಚರಣೆಗೆ ಮಾಡುವಂತಹ ವಿಷಯಗಳು ಈ ಜ್ಞಾನ ನವರತ್ನಗಳು ಅಲ್ಲ. ಒಂದ್ಸಾರಿ ಪೂರ್ತಿಯಾಗಿ ಅದ್ರ ಬಗ್ಗೆ ಅವಗಾಹನೆ, ನಾನು ಕೇಳಿದೆ, ನಾನು ಓದಿದ್ದೀನಿ, ಅದ್ರ ಬಗ್ಗೆ ತಿಳ್ಕೊಂಡಿದ್ದೀನಿ ಅನ್ನೋದು ಅಲ್ವೇ ಅಲ್ಲ. ಇದನ್ನ ಪ್ರತಿ ಸರಿ ಪದೇ 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 ಕೇಳ್ತಾ ಇರ್ಬೇಕು, ಅದನ್ನ ಆಚರಣೆ ಮಾಡ್ತಾ ಇರ್ಬೇಕು, ಅದನ್ನ ನಾವು ಹಂಚ್ತಾ ಇರ್ಬೇಕು. ಆಗ ಮಾತ್ರ ನಮ್ಮ ಮಸ್ತಿಷ್ಕದಲ್ಲಿ ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೆ ಹೇಳ್ತಾರೆ, ತಿನಗ ತಿನಗ ಬೇಮು ತೀಯಗ ನುಂಡು ಅನಗ ಅನಗ ರಾಗಮು ಅತಿಶಯಲಮು. ಅಂದ್ರೆ ನಾವು ಕನ್ನಡದಲ್ಲಿ ಹೇಳ್ತಾ ಹೋಗ್ತೀವಿ, ಆಡ್ತಾ ಆಡ್ತಾ ರಾಗ, ಉಗಿತಾ ಉಗಿತಾ ರೋಗ. ಅಂದ್ರೆ ನಾವು ಎಷ್ಟು ಬದ್ಧವಾಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋಗ್ತೀವಿ, ನಮ್ಮ ಹಾಡಿನ ರಾಗ ಕೂಡ ಅಷ್ಟು ಅದ್ಭುತವಾಗಿ ಬರುತ್ತೆ. ನಾವು ಅಭ್ಯಾಸ ಮಾಡದೇ ಇದ್ರೆ ಆ ಹಾಡು ಹೇಗೆ ರಾಗವಾಗಿರುತ್ತೆ? ಏನೇ ವಿಷಯ ಆದ್ರೂ ಕೂಡ ಅಭ್ಯಾಸದಲ್ಲಿ ಪದೇ 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 ಮಾಡಿದಾಗ ಮಾತ್ರ ಅದ್ಭುತವಾಗಿರುತ್ತೆ. ಅದಕ್ಕೋಸ್ಕರ ನಾವು ಒಂದು ಸಾರಿ ಅಲ್ಲ, ಪದೇ ಪದೇ ಇದನ್ನ ಅವಗಾಹನೆ ಮಾಡಿ ಅಭ್ಯಾಸದಲ್ಲಿ ತೊಡಗಿಸ್ಕೊಂತಾನೇ ಇರಬೇಕು. ಹಾಗೆ ಈ ಮೂಲ ಸಿದ್ಧಾಂತಗಳು ಹೇಳಿದ್ನಲ್ಲ, ಜ್ಞಾನ ನವರತ್ನಗಳು ಎಲ್ಲಿಂದ ಸಿಗುತ್ತೆ? ಇದು ಎಲ್ಲಿ ಒಂದು ಪುಸ್ತಕದಲ್ಲಿ ಅಲ್ಲ, ಅದೊಂದರಿಂದ ಸಾಧ್ಯನೇ ಇಲ್ಲ. ಸೊ ನಾವು ಯಾವಾಗ ಎಷ್ಟು ಪುಸ್ತಕಗಳನ್ನು ಓದ್ತೀವಿ, ಧ್ಯಾನ ಸಾಧನೆಯನ್ನ ಮಾಡ್ತೀವಿ, ಎಷ್ಟು ಆಲೋಚನೆಯನ್ನು ಮಾಡ್ತೀವಿ, ಆಲೋಚನೆಗಳಿಂದ, ಅನುಭವಗಳನ್ನ ಕೇಳೋದ್ರಿಂದ, ಈ ಎಲ್ಲವನ್ನ ಮಾಡೋದ್ರಿಂದ ನಮಗೆ ಕೊನೆಯದಾಗಿ ಬರುವುದು ಈ ಅನುಭವಕ್ಕೆ ಬಂದಿರೋದೇ ನಮಗೆ ಜ್ಞಾನ. ಅನುಭವವೇ ಜ್ಞಾನ ಅಂತ ಹೇಳಿದೆ. ಸೊ ಆ ಅನುಭವ ಇವೆಲ್ಲವನ್ನ ಮಾಡಿ ಕೊನೆಗೆ ನಮ್ಮ ಒಂದು ಧ್ಯಾನ ಸಾಧನೆಯನ್ನ ಮಾಡಿ ಪಡೆಯುವಂತಹ ಜ್ಞಾನವೇ ಕೊನೆಯದಾಗುತ್ತೆ. ಸೊ ನಮಗೆ ಈ ಒಂದು ಫಿಲಾಸಫಿ, ಪಿರಮಿಡ್ ಫಿಲಾಸಫಿ ಅಂತ ಹೇಳಿದೆ, ಈ ಜ್ಞಾನ ನವರತ್ನಗಳು, ಈ ಅನುಭವವನ್ನ ನಾವೇನ್ ಮಾಡ್ಬೇಕು? ಪೂರ್ಣವಾಗಿ ಒಂದು ರೂಪುರೇಷೆ ನಮಗೆ ಬೇಕು ಅಂದ್ರೆ ನಮ್ಮ ಅನುಭವವೇ ಪೂರ್ಣವಾಗಿ ಸಿಗುತ್ತೆ.
ಆಗ ಮಾತ್ರ ಪಿರಮಿಡ್ ಮಾಸ್ಟರ್ ಆದಾಗ ನಾವು. ಯಾವಾಗ ಈ ಎಲ್ಲವನ್ನ ಅಳವಡಿಸ್ಕೊಂಡು ನಮ್ಮ ಅನುಭವವನ್ನ ಪಡಿತೀವಿ, ಆಗ ಒಬ್ಬ ಪಿರಮಿಡ್ ಮಾಸ್ಟರ್ ಆಗ್ತೀವಿ. ಈ ಜ್ಞಾನ ನವರತ್ನಗಳನ್ನ ನಮ್ಮ ಅನುಭವದಿಂದ ನಾವು ಪಡ್ಕೋಬೇಕು. ಸರ್ ಕೊಟ್ಟಿದ್ದಾರೆ, ಬಟ್ ಅದನ್ನ ನಾವು ಅನುಭವ ಪೂರ್ವಕವಾಗಿ ಪಡಿಬೇಕು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ, ಈ ಒಂದು ಆಧ್ಯಾತ್ಮಿಕತೆಯಲ್ಲಿ ಯಾರ್ಯಾರು ತೊಡಗಿರ್ತಾರೆ ಅವರು ಈ ಒಂದು ನವರತ್ನಗಳನ್ನು ಮಾಲೆಯಾಗಿ ಧರಿಸ್ಕೋಬೇಕು. ಇಲ್ಲಿ ನಮ್ಮ ಕೊರಳಲ್ಲಿ ಮಾಲೆಯಲ್ಲಿ ಆ 9 ನವರತ್ನಗಳು ಇರಬೇಕು ಅಂತ ಹೇಳ್ತಾರೆ. ಅಂದ್ರೆ ನಾವು ಪ್ರಾಪಂಚಿಕವಾಗಿ ನವರತ್ನಗಳನ್ನು ಕೊರಳಲ್ಲಿ ಅಂತ ಹೇಳ್ತೀವಿ, ಬಟ್ ಆಧ್ಯಾತ್ಮಿಕವಾಗಿ ಆ 9 ರತ್ನಗಳನ್ನ ನಾವು ಇಲ್ಲಿ ಇಟ್ಕೊಂಡಿರ್ಬೇಕು, ಯಾವಾಗ್ಲೂ ಇರ್ಬೇಕದು. ಆ ಒಂದು 9 ರತ್ನಗಳಿಂದ ಕೂಡಿರುವಂತಹದ್ದು ಅದ್ಭುತವಾಗಿರುವಂಥದ್ದು. ಈ ಒಂದು ಪ್ರಾಪಂಚಿಕದಲ್ಲಿ ಎಷ್ಟೋ ಸಂಪಾದನೆಗಳಿವೆ, ಬಟ್ ಆಧ್ಯಾತ್ಮಿಕದಲ್ಲಿ ಬಂದ್ರೆ ಜ್ಞಾನ ಸಂಪಾದನೆಯೇ ಮುಖ್ಯವಾಗಿದೆ. ಆ ವ್ಯಕ್ತಿ ಈ ಜ್ಞಾನವನ್ನ ಸಂಪಾದನೆ ಮಾಡ್ಬೇಕು ಅಂದ್ರೆ ಸೊ ಈ ಆಧ್ಯಾತ್ಮಿಕತೆಯಲ್ಲಿ ಅದೇ ರತ್ನ. ಅವು ಯಾವ ರತ್ನ ಅಂದ್ರೆ ಈ ಜ್ಞಾನ ನವರತ್ನ. ಆಧ್ಯಾತ್ಮಿಕತೆಯಲ್ಲಿ ಸಂಪಾದನೆ ಮಾಡ್ಬೇಕಾಗಿರುವಂತಹ ಜ್ಞಾನ ಈ ಒಂದು ಜ್ಞಾನ ನವರತ್ನಗಳು. ಅವು 9 ಇದೆ ಮಾಸ್ಟರ್ಸ್. ನವರತ್ನಗಳು 9 ಇದೆ. ಆ 9 ನವರತ್ನಗಳಿಂದ ಶೋಭಿತವಾಗಿದೆ, ಅಂದ್ರೆ ಅದ್ಭುತವಾಗಿ ಕಾಣಿಸ್ತಾ ಇದೆ. ಆ 9 ಇವಾಗ ನಮಗೆ 18 ಆದರ್ಶ ಸೂತ್ರಗಳು ಹೇಗಿದೆ, ಹಾಗೆ ಈ ಜ್ಞಾನ ನವರತ್ನಗಳು 9 ಇದೆ. ಇವೆಲ್ಲವನ್ನು ನಾವು ಪ್ರತಿದಿನ ನಮ್ಮ ಜೀವನದಲ್ಲಿ ಆಚರಣೆ ಮಾಡಿ ಅಳವಡಿಸ್ಕೊಳ್ತಾ ಹೋಗ್ಬೇಕು. ಅದೇ ರೀತಿ ಅಭ್ಯಾಸ ಮಾಡ್ತಾ ಹೋಗ್ಬೇಕು. ಈ 9 ನವರತ್ನಗಳು ಪರಿಪೂರ್ಣವಾದ ಸತ್ಯವನ್ನ ನಮಗೆ ತಿಳಿಸ್ತಾ ಹೋಗ್ಬೇಕು. ಮುಖ್ಯವಾಗಿ ಈ 9 ನವರತ್ನಗಳನ್ನ ನಮ್ಮ ಗುರುಗಳು ಏನ್ ಮಾಡಿದ್ದಾರೆ ಅಂದ್ರೆ ಮುಖ್ಯವಾಗಿ 3 ರೀತಿಯಲ್ಲಿ ಭಾಗವಾಗಿ ಮಾಡಿದ್ದಾರೆ. ನಮಗೆಲ್ಲ ತಿಳಿದಿದೆ, ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಸೊ ಹಾಗೆ ಇಲ್ಲಿ ಕೂಡ ಅದನ್ನ 3 ಭಾಗವಾಗಿ ಹೇಳಿದ್ದಾರೆ. ಫಸ್ಟ್ ಜ್ಞಾನ ತಗೋಬೇಕು, ಜ್ಞಾನದಿಂದ ಸಾಧನೆ ಮಾಡ್ಬೇಕು, ಸಾಧನೆಯಿಂದ ಮುಕ್ತಿ ಮಾಡ್ಬೇಕು. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಸೊ ಧ್ಯಾನ ಏನ್ ಮಾಡ್ಬೇಕು, ಹೆಚ್ಚು ಮಾಡ್ತಾ ಮಾಡ್ತಾ ನಮಗೆ ಜ್ಞಾನ ಇರುತ್ತೆ, ಅದನ್ನ ಸಾಧನೆ ಮಾಡಿದ್ರೆ ನಮ್ಮ ಅನುಭವ ಆಗುತ್ತೆ, ಮುಕ್ತಿ ಹೊಂದ್ತೀವಿ. ಹಾಗೆ ಈ 9 ರತ್ನಗಳನ್ನ ಕೂಡ 3 ಭಾಗಗಳಾಗಿ ಮಾಡಿದ್ದಾರೆ. ಜ್ಞಾನ, ಸಾಧನ ಮತ್ತು ಧರ್ಮ. ಧರ್ಮ ಅಂದ್ರೆ ಇಲ್ಲಿ ಮುಕ್ತಿ, ಪುಣ್ಯ. ಏನು? ಸೊ ಈ 9 ರತ್ನಗಳು ಯಾವ್ಯಾವು? ಮೊದಲನೆಯದು ಆತ್ಮವೇ ಪರಬ್ರಹ್ಮ. ಆತ್ಮವೇ ಪರಬ್ರಹ್ಮ. ಎರಡನೆಯದು ಈ ಜೀವವೇ ದೇವರು. ಮೂರನೆಯದು ದೇಹವೇ ದೇವಾಲಯ. ನೆಕ್ಸ್ಟ್ ನಮ್ಮ ಶ್ವಾಸವೇ ಗುರು. ನಮ್ಮ ಸಮಯವೇ ಸಾಧನ. ಸಹನವೇ ಪ್ರಗತಿ. ಅನುಭವವೇ ಜ್ಞಾನ. ದಾನವೇ ಧರ್ಮ. ಧರ್ಮವೇ ಪುಣ್ಯ. ನೋಡಿ ಎಲ್ಲಿಂದ ಬಂದಿದ್ದಾರೆ, ಇಲ್ಲಿ ಆತ್ಮದಿಂದ ಬಂದು ಕೊನೆಗೆ ಪುಣ್ಯ ಅಂದ್ರೆ ಮುಕ್ತಿಗೆ ಸೇರಿಸ್ತಾ ಇದ್ದಾರೆ. ಇಷ್ಟು ಈ 9 ರತ್ನಗಳು. ಈ 9 ರತ್ನಗಳನ್ನ ನಾವು ಒಂದೊಂದಾಗಿ ತಿಳಿತಾ ಹೋಗೋಣ. ಯಾಕಂದ್ರೆ ಇದೆಲ್ಲವನ್ನ ಒಂದೇ ಸರಿ ತಿಳಿದು ಸುಮ್ಮನೆ ಬಿಡೋದಲ್ಲ. ಇದನ್ನ ಪ್ರತಿದಿನ ಒಂದೊಂದನ್ನ ತಿಳಿದು ಅದನ್ನ ನಾವು ಆಚರಣೆಗೆ ಪಡಿತಾ ಹೋಗೋಣ. ಸೊ ಇವತ್ತು ಮುಖ್ಯವಾಗಿ ಮೊದಲನೆಯದು ಆತ್ಮವೇ ಪರಬ್ರಹ್ಮ. ಹಾಗಂದ್ರೆ ಏನು ಆತ್ಮವೇ ಪರಬ್ರಹ್ಮ? ಇಲ್ಲಿ ನಾವು ಎಷ್ಟೋ ಮಾಸ್ಟರ್ಸ್ ಎಲ್ಲರೂ ಎಷ್ಟೋ ವರ್ಷಗಳಿಂದ ಧ್ಯಾನವನ್ನ ಮಾಡ್ತಿದ್ದೀರಿ, ನಮಗೆಲ್ಲ ಗೊತ್ತಿದೆ ನಾವು ದೇಹ ಅಲ್ಲ ಆತ್ಮ. ಹಾಗಾದ್ರೆ ಪರಬ್ರಹ್ಮ ಅಂದ್ರೇನು? ಆತ್ಮ ಅಂದ್ರೆ ಗೊತ್ತು, ಪರಬ್ರಹ್ಮ ಅಂದ್ರೆ ಯಾರು? ಸೊ ಇದನ್ನ ವೇದಗಳಲ್ಲಿ ಎಷ್ಟೋ ವಾಕ್ಯಗಳಲ್ಲಿ ವ್ಯಕ್ತಪಡಿಸಿದ್ದಾರೆ, ಬ್ರಹ್ಮ ಆತ್ಮ ಏನು ಅನ್ನೋದನ್ನ. ಅದನ್ನ ಮುಖ್ಯವಾಗಿ ಇಲ್ಲಿ ಒಂದು 4 ವಾಕ್ಯಗಳಲ್ಲಿ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಮೊದಲನೆಯದು ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಶ್ವೇತಕೇತು, ಅಯಾಮ್ ಆತ್ಮ ಬ್ರಹ್ಮ, ಪ್ರಜ್ಞಾನ ಬ್ರಹ್ಮ. ನೋಡಿ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ ಶ್ವೇತಕೇತು, ಅಯಂ ಆತ್ಮ ಬ್ರಹ್ಮ, ಪ್ರಜ್ಞಾನ ಬ್ರಹ್ಮ. ಸೊ ಎಷ್ಟು ಅದ್ಭುತವಾಗಿ ಈ 4 ವಾಕ್ಯಗಳಲ್ಲಿ ಈ ಒಂದು ಮಹಾ ಸಿದ್ಧಾಂತವನ್ನ ನಮಗೆ ತಿಳಿಸಿದ್ದಾರೆ. ಏನು ಈ ವಾಕ್ಯಗಳ ಅರ್ಥಗಳು? ಸೊ ಮೊದಲನೇದೇ ನಮ್ಗೆ ಹೇಳಿದರೆ ಅಹಂ ಬ್ರಹ್ಮಾಸ್ಮಿ.
ಯಾಕಂದ್ರೆ ಇಲ್ಲಿ ನಮಗೆ ಆತ್ಮವೇ ಪರಮಾತ್ಮ ಅಂತ ಪರಬ್ರಹ್ಮ ಅಂತ ತಿಳಿಸ್ಕೊತಿದೆ. ಹಾಗಾದ್ರೆ ಬ್ರಹ್ಮ ಯಾರು, ಆತ್ಮ ಯಾರು, ಎಲ್ಲಿದೆ ಇವೆಲ್ಲ? ಅದನ್ನೇ ನಮ್ಮ ಗುರುಗಳು ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮ ಅಂದ್ರೆ ಯಾರು? ನಮ್ಗೆಲ್ಲ ಗೊತ್ತಿದೆ. ಬ್ರಹ್ಮ ಅಂದ್ರೆ ಈ ಒಂದು ಸೃಷ್ಟಿಯ ಮೂಲ. ನಾವು ಆಲ್ರೆಡಿ ಮೊನ್ನೆ ಸೃಷ್ಟಿಯ ಮೂಲ ಯಾವುದು, ಎಲ್ಲಿಂದ ಸೃಷ್ಟಿಯಾಗಿದೆ ಅದೆಲ್ಲವನ್ನ ತಿಳ್ಕೊಂಡಿದೀವಿ. ಇಲ್ಲಿ ನಾವು ಯಾರು, ಸೃಷ್ಟಿಯಲ್ಲಿ ಹೇಗಿದ್ದೀವಿ ಅನ್ನೋದೇ ಈ ಆತ್ಮವೇ ನಮಗೆ ಪರಬ್ರಹ್ಮ ಅನ್ನೋದು ತಿಳಿಸುತ್ತೆ. ಈಗ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಇದ್ದೀವಿ. ಏನಿದು ಬ್ರಹ್ಮ ಅಂದ್ರೆ ನಮ್ಗೆಲ್ಲ ಗೊತ್ತಿದೆ, ಸೃಷ್ಟಿ ಅಂತ. ಮೂಲ ಚೈತನ್ಯನೇ ಸೃಷ್ಟಿ. ಆ ಮೂಲ ಚೈತನ್ಯನೇ ನಾವೇನಂತ ಕರಿತೀವಿ? ಬ್ರಹ್ಮ ಅಂತ ಕರಿತೀವಿ. ಹಾಗಾದ್ರೆ ಅಹಂ ಅಂದ್ರೆ ಏನು? ಈ ಅಹಂ ಅನ್ನೋದು ಸಂಸ್ಕೃತದಲ್ಲಿ ನಾನು ಅನ್ನೋ ಅರ್ಥ ಕೊಡುತ್ತೆ ನೋಡಿ. ಅಹಂ ಅಂದ್ರೆ ನಾನು ಅಂತ. ಅಹಂ ಬ್ರಹ್ಮಾಸ್ಮಿ, ನಾನು ಈ ಬ್ರಹ್ಮ, ಮೂಲ ಚೈತನ್ಯ ನಮಗೆ ತಿಳಿಸ್ತಾ ಇದೆ. ಸೊ ಹಂಗಂದ್ರೆ ನಾನು ಮೂಲ ಚೈತನ್ಯ ಅಂತ ಆದ್ರೆ, ಹಾಗಾದ್ರೆ ಮೂಲ ಚೈತನ್ಯ ಅಂದ್ರೆ ಏನು? ಸೃಷ್ಟಿ. ಹಾಗಾದ್ರೆ ನಾನು ಕೂಡ ಸೃಷ್ಟಿಯಲ್ಲಿದ್ದೇನೆ, ನಾನು ಕೂಡ ಮೂಲ ಚೈತನ್ಯದಿಂದ ಬಂದಿದ್ದೇನೆ. ಒಂದು ಮೂಲ ಚೈತನ್ಯದಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಬಿಂದು ನಾವು ಅಷ್ಟೇನೆ. ಯಾಕಂದ್ರೆ ಈ ಮೂಲ ಚೈತನ್ಯ ಸೃಷ್ಟಿಯಲ್ಲಿ ಎಷ್ಟೋ ಇದೆ. ಅದರಲ್ಲಿ ಮಾನವ ಜನ್ಮ ಅನ್ನೋದು ಕೂಡ ಒಂದು ಚಿಕ್ಕದಾದಂತ ಒಂದು ಬಿಂದುವಿನ ರೂಪದಲ್ಲಿದೆ ಅಷ್ಟೇನೆ. ಸೊ ಅದನ್ನ ನಾವು ಹೇಗೆ ತಿಳಿತೀವಿ? ಈ ಎಲ್ಲವೂ ನಾನೇ ಆದ್ರೆ ಈ ಮೂಲ ಒಂದು ಬಿಂದು ಅಂತ ನಮಗ್ ಗೊತ್ತಾಯ್ತು. ಅದಕ್ಕೆ ನಮ್ಮ ಗುರುಗಳು ಹೇಳ್ತಾರೆ ಘಟಾಕಾಶ ಚಿತಾಕಾಶ. ಹಾಗಂದ್ರೆ ಏನು? ಘಟಾಕಾಶ ಚಿತಾಕಾಶ. ನಾವೀಗ ತಿಳಿದ್ವಲ್ಲ ಅಹಂ ಬ್ರಹ್ಮಾಸ್ಮಿ ಅಂತ. ಅಹಂ ಅಂದ್ರೆ ನಾನು, ಮೂಲ ಚೈತನ್ಯ, ಎಲ್ಲೂ ನಾನೇ ಅಂತ ಹೇಳಿದ್ವಿ. ಹಾಗಾದ್ರೆ ಘಟಾಕಾಶ ಚಿತಾಕಾಶ. ಘಟಾಕಾಶ ಅಂದ್ರೆ ನಾನು, ಚಿತಾಕಾಶ ಅಂದ್ರೆ ಬ್ರಹ್ಮ. ಅದಕ್ಕೆ ನಮ್ಮ ಗುರುಗಳು ಒಂದು ಉದಾಹರಣೆಯನ್ನು ಕೊಡ್ತಾರೆ. ಸೊ ಒಂದು ಕುಂಡ ಇರುತ್ತೆ, ಇಷ್ಟು ಚಿಕ್ಕ ಒಂದು ಕುಂಡ ಇರುತ್ತೆ. ಆ ಚಿಕ್ಕ ಕುಂಡ ಇದೆ, ಆ ಕುಂಡದ ಒಳಗಡೆ ಏನಿರುತ್ತೆ? ಸೊ ಒಳಗಡೆ ಇರೋದನ್ನೇ ಘಟಾಕಾಶ ಅಂತ ಹೇಳ್ತಾರೆ. ಆ ಕುಂಡದಿಂದ ಹೊರಗಡೆ ಬಂದ್ರೆ ಎಲ್ಲ ಇರ್ತಕ್ಕಂಥದ್ದು ಚಿತಾಕಾಶ. ಚಿತ್ತ ಅಂದ್ರೆ ಏನು? ಆಕಾಶ. ಚಿತ್ತ ಆಕಾಶ, ಹೊರಗಡೆ ಇರ್ತಕ್ಕಂಥದ್ದು. ಇದ್ರ ಒಳಗಡೆ, ಈ ಕುಂಡ ಒಳಗಡೆ ಇರ್ತಕ್ಕಂಥದ್ದು ಘಟಾಕಾಶ, ಹೊರಗಡೆ ಇರ್ತಕ್ಕಂಥದ್ದು ಚಿತಾಕಾಶ. ಸೊ ಒಳಗಡೆ ಹೊರಗಡೆ, ಈ ಕುಂಡದ ಒಳಗಡೆ ಇರ್ತಕ್ಕಂಥದಕ್ಕೂ ಹೊರಗಡೆ ಇರ್ತಕ್ಕಂಥದಕ್ಕೂ ಏನಾದ್ರೂ ವ್ಯತ್ಯಾಸ? ಇಲ್ಲಿ ಒಳಗಡೆ ಏನಿದೆ ಹೊರಗಡೆ ಕೂಡ ಅದೇ ಇದೆ, ಹೊರಗಡೆ ಏನಿದೆ ಈ ಕುಂಡದ ಒಳಗಡೆ ಕೂಡ ಅದೇ ಇದೆ. ನೋಡಿ ಎಷ್ಟು ಅದ್ಭುತವಾಗಿದೆ. ಒಳಗಡೆ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ನಾವು ಯಾಕೆ ಇಷ್ಟು ವ್ಯತ್ಯಾಸವನ್ನ ಕಲ್ಪಿಸ್ಕೊಂತ ಇದ್ದೀವಿ? ಆ ಒಂದು ಈ ಚಿತಾಕಾಶ ಮತ್ತೆ ಘಟಾಕಾಶ, ಇದ್ರ ಒಳಗಡೆ ಇರ್ತಕ್ಕಂಥ ಸ್ಪೇಸ್ ಏನಿದೆ ಅದು ಅದೇನೆ, ಹೊರಗಡೆ ಇರ್ತಕ್ಕಂಥ ಚಿತಾಕಾಶದಲ್ಲಿ ಇರ್ತಕ್ಕಂಥ ಸ್ಪೇಸ್ ಕೂಡ ಅದೇನೆ. ಹಾಗೆ ಅಹಂ ಎನ್ನುವುದು ಈ ಘಟಾಕಾಶ, ಬ್ರಹ್ಮಾಸ್ಮಿ ಅನ್ನೋದು ಚಿತಾಕಾಶ. ಬ್ರಹ್ಮ ಅದು ಚಿತಾಕಾಶ. ಸೊ ಅಂದ್ರೆ ಇದು ನಾನು, ಹೊರಗಡೆ ಇರ್ತಕ್ಕಂಥ ಆ ಕುಂಡ ಬಿಟ್ಟು ಹೊರಗಡೆ ಕಾಣಿಸ್ತಕ್ಕಂಥದ್ದೆಲ್ಲ ಬ್ರಹ್ಮ. ಅದಕ್ಕೆ ಆತ್ಮವೇ ಪರಬ್ರಹ್ಮ ಅಂತ ಹೇಳ್ತೀನಿ. ಇದ್ರ ಒಳಗಡೆ ಖಾಲಿ ಇದೆ, ಶೂನ್ಯ ಇದೆ. ಇಲ್ಲಿ ಏನ್ ಕಾಣಿಸ್ತಾ ಇದೆ ಹೊರಗಡೆ ಕೂಡ ಅದೇ ಕಾಣಿಸುತ್ತೆ. ಇದ್ರ ಒಳಗಡೆ ಏನ್ ಚೈತನ್ಯ ಕಾಣಿಸ್ತಾ ಇದೆ ಹೊರಗಡೆ ಕೂಡ ಅದೇ ಇದೆ. ಇದ್ರ ಒಳಗಡೆ ಏನ್ ಹೇಳಿದ್ವಿ ನಾನು ಅನ್ನೋದು ಕಾಣಿಸ್ತಾ ಇದೆ, ಹೊರಗಡೆ ಕೂಡ ಅದು ನಾನು ಅಂತ ಕಾಣಿಸ್ತಾ ಇದೆ. ಇಲ್ಲಿ ಬೇರೆ ಅಲ್ಲ, ಅದು ಬೇರೆ ಅಲ್ಲ. ಇದ್ರ ಒಳಗಡೆ ಇರ್ತಕ್ಕಂಥದ್ದು ಹೊರಗಡೆ ಇರ್ತಕ್ಕಂಥದಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಅದನ್ನೇ ಹೇಳ್ತಾ ಇರೋದು ಎಲ್ಲೆಲ್ಲೂ ನಾನು, ಮೂಲ ಚೈತನ್ಯ. ಅದನ್ನು ಹೇಗೆ ವಿವರಿಸ್ತಾ ಇದ್ದಾರೆ? ಅದಕ್ಕೆ ಒಂದು ಕುಂಡದ ಉದಾಹರಣೆ. ಅದ್ರ ಒಳಗಡೆ ಇರ್ತಕ್ಕಂಥದ್ದು ಏನಿದೆ ಹೊರಗಡೆ ಕೂಡ ಅದೇ ಕಾಣಿಸ್ತಾ ಇದೆ ಅಂತ ನಮ್ಮ ಗುರುಗಳು ಅದ್ಭುತವಾಗಿ ಒಂದು ಕುಂಡ ಮತ್ತೆ ಹೊರಗಡೆ, ಅದ್ರ ಒಳಗಡೆ ಏನ್ ಸ್ಪೇಸ್ ಕಾಣಿಸ್ತಾ ಇದೆ ಹೊರಗಡೆ ಕೂಡ ಅದೇ ಕಾಣಿಸ್ತಾ ಇದೆ. ಹಾಗೆ ನಮ್ಮ ಒಳಗಡೆ ಏನ್ ಕಾಣಿಸ್ತಾ ಇದೆ, ಇವಾಗ ನಾನು ಅಂತ ಇದೀವಿ, ಹೊರಗಡೆ ಇರ್ತಕ್ಕಂಥದ್ದು ಕೂಡ ಬ್ರಹ್ಮ ಅದೇನೆ. ಬಟ್ ನಾವು ನಮ್ಮ ಒಳಗಡೆನೇ ಇದೀವಿ.
ನಾನು ಎಲ್ಲ ಇದ್ದೀನಿ ಅಂತ ತಿಳ್ಕೊಬೇಕಾಗಿರೋದು ಇದು. ಅದಕ್ಕೆ ಈ ಅದ್ಭುತವಾದಂತಹ ಉದಾಹರಣೆ ಕೊಟ್ಟಿದ್ದಾರೆ ನಮ್ಮ ಗುರುಗಳು. ಅದಾದ ನಂತರ ನಾವು ಎಷ್ಟೋ ವಿಷಯಗಳನ್ನ ಇದರಲ್ಲಿ ತಿಳಿದುಕೊಂಡ್ವಿ ಮಾಸ್ಟರ್ಸ್. ಏನು? ಆತ್ಮವೇ, ನಮ್ಗೆ ಆತ್ಮ ಮತ್ತು ಪರಬ್ರಹ್ಮ ವ್ಯತ್ಯಾಸವನ್ನ ತಿಳಿದುಕೊಂಡ್ವಿ. ಇಲ್ಲಿ ನಾವು ಎಷ್ಟೋ ಪುಸ್ತಕಗಳನ್ನ ಓದ್ತಾ ಇರ್ತೀವಿ. ಪುಸ್ತಕಗಳನ್ನ ಓದೋದ್ರಿಂದ ಏನಾಗುತ್ತೆ? ಸೊ ನಾವು ಯಾವ ವಿಷಯವನ್ನ ತಿಳಿತೀವಿ, ಹೇಗೆ ತಿಳಿತೀವಿ ಆ ವಿಷಯಗಳನ್ನ? ಪುಸ್ತಕ ಪರವಾಗಿ ಓದ್ತಾ ಇರ್ತೀವಿ. ಸೊ ಅಲ್ಲಿ ಪುಸ್ತಕ ಪರವಾಗಿ ಓದೋದ್ರಿಂದ ಏನಾಗುತ್ತೆ? ನಮ್ಮ ಬುದ್ಧಿ ಉನ್ನತ ಮಟ್ಟಕ್ಕೆ ಹೋಗುತ್ತೆ ಅಷ್ಟೇ. ಮತ್ತೆ ಈ ಗ್ರಂಥಗಳನ್ನ, ಅಂದ್ರೆ ನಮ್ಮ ಒಂದು ಮಹಾಭಾರತ, ರಾಮಾಯಣ ಇವೆಲ್ಲವನ್ನ ಅರ್ಥ ಮಾಡ್ಕೊಂಡು ಅದರ ಪರವಾಗಿ ನೋಡಿ ಅರ್ಥ ಮಾಡ್ಕೊಂಡ್ರೆ ಅದನ್ನ ವೇದಾಂತ ಮೂರ್ತಿಗಳಾಗ್ತಾರೆ. ಆದ್ರೆ ಪುಸ್ತಕ ಪರವಾಗಿ ಓದೋರು ಏನಾಗ್ತಾರೆ? ಸಿದ್ಧಾಂತ ಆಗ್ತಾರೆ. ಸೊ ಅದಕ್ಕೆ ನಾವಿಲ್ಲಿ ಏನಾಗ್ಬೇಕು? ನಾವೆಲ್ಲರೂ ಯೋಗ ಮೂರ್ತಿಗಳಾಗ್ಬೇಕು. ಅಂದ್ರೆ ನಮ್ಮ ಅನುಭವಗಳು, ಈ ಹೇಳಿರ್ತಕ್ಕಂಥ ಯಾರು ಈಗ ಋಷಿ ಮುನಿಗಳು ಎಲ್ಲ ಇವೆಲ್ಲ ಬರ್ದಿದ್ದಾರೆ ನಮ್ಮ ಗ್ರಂಥಗಳಲ್ಲಿ. ಅಲ್ಲಿ ಅನುಭವನ ಪಡೆದು ಬರ್ದಿದ್ದಾರೆ. ಆ ಅನುಭವವನ್ನು ನಾವು ಪಡಿಬೇಕು. ಆಗ ನಾವೆಲ್ಲರೂ ಕೂಡ ಹೇಗೆ ಆ ಋಷಿ ಮುನಿಗಳೆಲ್ಲ ವೇದ ಮೂರ್ತಿಗಳಾದ್ರೂ ನಾವು ಕೂಡ ಈ ಒಂದು ಯೋಗ ಮೂರ್ತಿಗಳ. ಬರೀ ನಾವಲ್ಲಿ ಹೇಳಿರೋದನ್ನ ಅರ್ಥ ಮಾಡ್ಕೊಂಡ್ರೆ ಸಿದ್ಧಾಂತ ಮೂರ್ತಿಗಳಾಗ್ತೀವಿ. ಆದ್ರೆ ಆ ಬರ್ದಿರ್ತಕ್ಕಂಥದನ್ನ ಅರ್ಥ ಮಾಡಿಕೊಂಡು ಅನುಭವವನ್ನ ಪಡೆದು ನಾವು ಆಚರಣೆಗೆ ತೆಗೆದುಕೊಂಡ್ರೆ ಯೋಗ ಮೂರ್ತಿಗಳಾಗ್ತೀವಿ. ಸೊ ಸಿದ್ಧಾಂತ ಮೂರ್ತಿಗಳು ಮತ್ತೆ ಯೋಗ ಮೂರ್ತಿಗಳು ಎಷ್ಟು ವ್ಯತ್ಯಾಸ ಇದೆ ನಮಗೆ. ಸೊ ನಾವೆಲ್ಲರೂ ಯೋಗ ಮೂರ್ತಿಗಳು, ಪಿರಮಿಡ್ ಮಾಸ್ಟರ್ಗಳೆಲ್ಲ ಯೋಗ ಮೂರ್ತಿಗಳು ಅಂತ ಹೇಳ್ತಿದ್ದಾರೆ. ಇಲ್ಲಿ ನಮಗೆ ಆ ಯೋಗ ಮೂರ್ತಿಗಳಾಗ್ಬೇಕಂದ್ರೆ ನಾವೆಲ್ಲ ಏನ್ ಮಾಡ್ಬೇಕು? ಅನುಭವವನ್ನ ಪಡಿಬೇಕು ಮಾಸ್ಟರ್. ಈ ಪುಸ್ತಕಗಳನ್ನ ಓದಿ ಅದರ ಜೊತೆ ನಾವು ಅದನ್ನ ಅಭ್ಯಾಸದಲ್ಲಿ ತೊಡಗಿಸ್ಕೊಂಡು ಅನುಭವವನ್ನ ಪಡಿಬೇಕು. ಅನುಭವ ಪುಸ್ತಕಗಳನ್ನ ಓದ್ತಾ ಇದ್ದೀನಿ, ಹೇಗೆ ಅನುಭವ ಪಡಿಬೇಕು? ಅನುಭವವನ್ನ ಪಡಿಬೇಕು ಅಂದ್ರೆ ನಾವು ಧ್ಯಾನ ಸಾಧನೆ ಮಾಡಿ ಅದ್ಭುತವಾಗಿ ಅನುಭವವನ್ನ ಪಡೆದುಕೊಂಡು ತಿಳಿದುಕೊಳ್ಬೇಕು. ಈಗ ನಾವು ಯಾವುದೇ ಒಂದು ಜ್ಞಾನವನ್ನ ಪಡೆದಿದ್ದೀವಿ ಅಂದ್ರೆ ಅವರಿಂದ ಕೇಳ್ತಾ ಇದ್ದೀವಿ ಅಂದ್ರೆ ಕೇಳಿದ್ರೆ ಅದು ಬುದ್ಧಿ ಆಯ್ತು. ಬಟ್ ಅದನ್ನ ನಾವು ಬುದ್ಧಿಯನ್ನ ತೆಗೆದುಕೊಂಡು ಸಾಧನೆಯನ್ನ ಮಾಡಿ ನಮ್ಮ ಆಚರಣೆಯಲ್ಲಿ ತೆಗೆದುಕೊಂಡ್ರೆ ಅದು ಜ್ಞಾನ. ನಾವು ಆ ಜ್ಞಾನವನ್ನ ತಿಳಿದುಕೊಳ್ಬೇಕು ಮಾಸ್ಟರ್. ಯಾಕಂದ್ರೆ ನಮ್ಮ ಅನುಭವವೇ ಜ್ಞಾನ. ಹೀಗೆ ನಮಗೆಲ್ಲ ಗೊತ್ತಿದೆ. ಆಗಿನ ಕಾಲದಲ್ಲಿ ವೇದ ಋಷಿಗಳಾಗಿರ್ಬೋದು, ಮುನಿಗಳಾಗಿರ್ಬೋದು, ಅವರೆಲ್ಲ ಏನ್ ಮಾಡ್ತಿದ್ರು? ತಮ್ಮ ಮನಸ್ಸುಗಳನ್ನ ಕಟ್ಟಿ ಹಾಕಿ ಅವ್ರು ಏನ್ ಮಾಡ್ತಾ ಇದ್ರು? ಇಲ್ಲಿ ಏನನ್ನ ಪಡಿತಾ ಇದ್ರು? ಕಟ್ಟಿ ಹಾಕೊಂಡು ಅವರನ್ನ ಅವರು ಜೊತೆಗೂಡಿಸ್ಕೊಂಡು ಸಾಧನೆಯನ್ನ ಮಾಡಿ ಅನುಭವವನ್ನ ಪಡಿತಾ ಇದ್ರು. ಅವರ ಮನಸ್ಸನ್ನ ಕಟ್ಟಾಕಿ ಅವರು ಕುಳಿತುಕೊಂಡು ಸಾಧನೆಯನ್ನ ಮಾಡಿ ಅನುಭವವನ್ನ ಪಡಿತಿದ್ರು. ಅದನ್ನೇ ನಮ್ಮ ಗುರುಗಳು ಇಲ್ಲಿ ಪಿರಮಿಡ್ ಮಾಸ್ಟರ್ಗಳಿಗೆ ಹೇಳ್ಕೊಟ್ಟಿದ್ದಾರೆ. ಪಿರಮಿಡ್ ಮಾಸ್ಟರ್ಗಳು ಕೂಡ ತಮ್ಮ ಅನುಭವವನ್ನ ಪಡೆದುಕೊಳ್ತಾರೆ. ಈ ಅದ್ಭುತವಾದಂತಹ ಅನುಭವವನ್ನ ನಾವೆಲ್ಲರೂ ಪಡೆದುಕೊಳ್ಬೇಕು. ಈ ಅನುಭವನೇ ಜ್ಞಾನ. ಅದಕ್ಕೆ ಇಲ್ಲಿ ನಮಗೆ ಹೇಳ್ತಾ ಇರೋದು ಮೊದಲನೇದೇ ನಾವೇನ್ ತಿಳ್ಕೊಬೇಕಾಗಿರೋದು? ಅನುಭವವೇ ಜ್ಞಾನ. ಸೊ ಆತ್ಮ ನಮಗೇನ್ ತಿಳಿಸುತ್ತೆ? ಆತ್ಮವೇ ನಮಗೆ ಪರಬ್ರಹ್ಮ. ಆತ್ಮ ನಾವೆಲ್ಲೆಲ್ಲೂ ಇದೀವಿ, ನಾವು ಪರಬ್ರಹ್ಮ, ಈ ಮೂಲ ಚೈತನ್ಯದಲ್ಲಿ. ನಾನು ಆತ್ಮ ಅಂತ ತಿಳ್ಕೊಬೇಕು ಅಂದ್ರೆ ನಮ್ಗೆ ಏನ್ ಬೇಕು? ಈ ಜ್ಞಾನ ಬೇಕು. ಜ್ಞಾನ ಎಲ್ಲಿಂದ ಬರುತ್ತೆ? ನಾವು ಸಾಧನೆ ಮಾಡಿದಾಗೆ ಬರುತ್ತೆ. ನಾವು ದೇಹ ಅಲ್ಲ ಆತ್ಮ ಅಂತ ತಿಳಿದಾಗ. ಸೊ ಮಾಸ್ಟರ್ಸ್, ಈ ನವರತ್ನಗಳು ಒಂದೊಂದಕ್ಕೂ ಇಂಟರ್ಲಿಂಕ್ ಇದೆ. ಆತ್ಮವೇ ಪರಬ್ರಹ್ಮ, ಜ್ಞಾನವೇ ಅನುಭವ, ಎಷ್ಟೊಂದಿದೆ. ದೇಹ, ದೇವಾಲಯ ಎಲ್ಲ ಲಿಂಕ್ ಒಂದಕ್ಕೊಂದು. ಮುಖ್ಯವಾಗಿ ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಆತ್ಮ ಮತ್ತೆ ಬ್ರಹ್ಮ. ಅದೇ ಮೊದಲನೇ. ನಾವೆಲ್ಲರೂ ಆತ್ಮ ಸ್ವರೂಪಿಗಳು. ಈ ಒಂದು ಮೂಲ ಚೈತನ್ಯದ ಒಂದು ಬಿಂದು ಅಂತ ತಿಳ್ಕೊಳ್ಳೋದೆ ಈ ಒಂದು ಮುಖ್ಯ, ಈ ಮೊದಲನೇ ನವರತ್ನದ ಒಂದು ಸಂದೇಶ. ಅದಕ್ಕೆ ಈ ನಮ್ಮ ಗುರುಗಳು ಒಂದು ವೇಮನ ಅವರ ಒಂದು ಪದ್ಯವನ್ನ ಹೇಳಿ ನಮಗೆ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ, ಬ್ರಹ್ಮಮನಗ ಬೇರೆ ಪರದೇಶಮು ಲೇದು. ಅಂದ್ರೆ ಬ್ರಹ್ಮ ಅನ್ನೋ ಒಂದು ಇದ್ರ ಮೇಲೆ ಹೋದ್ರೆ ನಮ್ಗೆ ಯಾವುದೇ ಬೇರೆ ಏನೂ ಇಲ್ಲ.
ಬೇರೆ ಬೇರೆ ಎಲ್ಲೂ ಏನಿಲ್ಲ. ಯಾಕಂದ್ರೆ ಬ್ರಹ್ಮ ಒಂದೇ, ಈ ಸೃಷ್ಟಿ ಇರ್ತಕ್ಕಂಥದ್ದು ಒಂದೇ. ಬ್ರಹ್ಮ ಮನಗ ತಾನೇ ಬಟ್ಟ ಬಯಲು. ನಾನು ಬ್ರಹ್ಮ ಅಂತ ತಿಳಿದುಕೊಂಡ್ರೆ ಎಲ್ಲಾನು ಖಾಲಿನೇ, ಇಲ್ಲೇನೂ ಇಲ್ಲ. ಯಾಕಂದ್ರೆ ಸೃಷ್ಟಿ ಅಂದ್ರೇನೆ ಎಲ್ಲ. ಬಟ್ಟ ಬಯಲು, ಇಲ್ಲೇನು ಮುಚ್ಚಿ ಮರೆ ಅಲ್ಲೊಂದು ಇಲ್ಲೊಂದು ಏನು ಇಲ್ಲ, ಎಲ್ಲ ಒಂದೇ ಅಂತ ಹೇಳ್ತಿದ್ದಾರೆ. ತನ್ನು ತಾನೆರಿಗ ತಾನೇ ಕೋ ಬ್ರಹ್ಮಮು. ಅಂದ್ರೆ ಇಲ್ಲಿ ಏನೂ ಇಲ್ಲ, ತನ್ನನ್ನು ತಾನು ತಿಳಿದುಕೊಂಡಾಗ ಮಾತ್ರ ಬ್ರಹ್ಮ ಆಗುತ್ತಾನೆ. ತನ್ನನ್ನು ತಾನು ಅರ್ಥಕೋಬೇಕು. ಹೇಗೆ ಅರ್ಥಕೋಬೇಕು? ತನ್ನನ್ನು ತಾನು ಧ್ಯಾನ ಸಾಧನೆ ಮಾಡಿ ಅರ್ಥಕೋಬೇಕು. ಅದೇ ವಿಶ್ವಾಭಿರಾಮ ವಿನುರ ವೇಮ. ಈ ಒಂದು ಪದ್ಯದ ಮೂಲಕ ನಮ್ ಗುರುಗಳು ಏನ್ ಹೇಳ್ತಾರೆ, ಬ್ರಹ್ಮ ನಾವು ಅಂತ ತಿಳ್ಕೋಬೇಕು ಅಂದ್ರೆ ಈ ಆತ್ಮ ಎಲ್ಲಿ, ಈ ಬ್ರಹ್ಮದ ಒಂದು ಮೂಲ ಚೈತನ್ಯ, ಮೂಲ ಬಿಂದು. ಈ ಬ್ರಹ್ಮ ಅನ್ನೋದು ಬೇರೆ ಎಲ್ಲೆಲ್ಲೋ ಯಾವ್ಯಾವ ಲೋಕದಲ್ಲಿ ಎಲ್ಲ ದೇಶದಲ್ಲಿ ಇಲ್ಲ. ಬ್ರಹ್ಮ ಎಲ್ಲೆಡೆ ಇದೆ, ಸೃಷ್ಟಿನೇ ಬ್ರಹ್ಮ. ಸೊ ಆಗಿದ್ದಾಗ ಬ್ರಹ್ಮ ಅನ್ನೋದ್ರಲ್ಲಿ ಯಾವುದೇ ಮುಚ್ಚು ಮರೆ ಏನೂ ಇಲ್ಲ, ಎಲ್ಲ ಖಾಲಿ. ಇಷ್ಟು ಹೇಳ್ಬೇಕಾದ್ರೆ ತನ್ನನ್ನು ತಾನು ಅರಿಬೇಕು. ಆಗ ಮಾತ್ರ ಗೊತ್ತಾಗತ್ತೆ ನಾನು ಕೂಡ ಈ ಬ್ರಹ್ಮದ ಒಂದು ಮೂಲ ಅಂತ. ಎಷ್ಟು ಅದ್ಭುತವಾಗಿ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದನ್ನು ಕೂಡ ಹೇಳಿದ್ದಾರೆ ನಮಗೆ. ಇನ್ನೊಂದು ವೇಮನ ಅವ್ರದೇನೆ ಹೇಳಿದ್ದಾರೆ ನೋಡಿ. ತನಲೋ ಸ್ವರಂ ಬುಂಡಗ ತನಲೋಪಲ వెదుకలేక ధర వెదికడవు తనువుల మోసిడి ఎద్దుల ಮನಮೂಲಂ ದೆಲ್ಲಗ ವಶಮೇ ಮಹಿಳೋ ವೇಮ. ಅಂದ್ರೆ ತನ್ನ ಒಳಗಡೆನೆ ಭಗವಂತ ಇದ್ದಾನೆ, ತಾನೇ ಭಗವಂತ. ಅದನ್ನ ಬಿಟ್ಟು ಅದನ್ನ ತಿಳಿದುಕೊಳ್ಳದೆ ಏನ್ ಮಾಡ್ತಾನೆ, ಹೊರಗಡೆ ಹುಡುಕ್ತಾ ಹೋಗ್ತಾನೆ. ಅದು ಹುಡ್ಕೊಂತವ್ರು ಯಾರು? ಮೂರ್ಖರು, ಬುದ್ಧಿ ಇಲ್ದವರು. ಅವ್ರಿಗೆ ಸರಿ ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದ್ರೆ ತಾನು ಅಂತ ತಿಳ್ಕೊಳ್ಳೋಣ, ಅವು ಹೊರಗಡೆ ಎಲ್ಲೋ ಇದೆ, ಎಲ್ಲೋ ಇದೆ, ಅದು ಯಾವುದೋ ಲೋಕದಲ್ಲಿದ್ದಾರೆ, ಅದನ್ನ ಹುಡುಕ್ತಾ ಹೋಗ್ತಾರೆ. ಅಂತ ಮೂರ್ಖರನ್ನ, ಬುದ್ಧಿ ಇಲ್ದಿರೋನ್ನ ನಾವು ಸರಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಒಂದು ವೇಮನ ಅವರು ನಮಗ್ ತಿಳಿಸಿದ್ದಾರೆ. ಸೊ ಅದಕ್ಕೆ ಈ ವೇಮನ ಅವ್ರನ್ನ ಏನಂತ ಕರೀತಾರೆ ಅಂದ್ರೆ ಅನುಭವ ಮೂರ್ತಿ. ಸೊ ಯೋಗ ಮೂರ್ತಿ ನಾವು ಆಲ್ರೆಡಿ ತಿಳ್ಕೊಂಡ್ವಿ, ಪುಸ್ತಕಗಳನ್ನ ಓದೋದ್ರಿಂದ ಮತ್ತೆ ಅನುಭವವನ್ನ ಪಡೆದುಕೊಳ್ಳೋದ್ರಿಂದ ನಾವೇನಾಗ್ತೀವಿ, ಸಿದ್ಧ ಮೂರ್ತಿ ಮತ್ತೆ ಯೋಗ ಮೂರ್ತಿ. ನಾವೆಲ್ಲ ಇಲ್ಲಿ ಯೋಗ ಮೂರ್ತಿಗಳು, ಅನುಭವವನ್ನ ಪಡೆದುಕೊಳ್ತಾ ಇದ್ದೀವಿ, ಅದಕ್ಕೆ ಯೋಗ ಮೂರ್ತಿಗಳು. ಸೊ ಮಾಸ್ಟರ್ಸ್, ನಾವಿಲ್ಲಿ ಏನ್ ತಿಳಿದುಕೊಂಡ್ವಿ ಕೊನೆಗೆ, ಈ ಒಂದು ಇದರ ಏನು ಅರ್ಥ ಅಂತಂದ್ರೆ ಆತ್ಮವೇ ಪರಬ್ರಹ್ಮ, ನಾವೆಲ್ಲರೂ ಬ್ರಹ್ಮರು. ಆತ್ಮ ಅಂದ್ರೆ ನಾವು ಒಂದು ಈ ಸೃಷ್ಟಿಯಲ್ಲಿ ಇರ್ತಕ್ಕಂಥದ್ದು ಮೂಲ, ಅದು ನಾವು ಅಂತ. ಸೊ ಇದಕ್ಕೆ ಒಂದು ಚಿಕ್ಕ ಕಥೆಯನ್ನ ಹೇಳಿ ಮುಗಿಸ್ತೀನಿ ಮಾಸ್ಟರ್ಸ್. ಸೊ ಇಲ್ಲಿ ಅದ್ಭುತವಾದಂತಹ ಬ್ರಹ್ಮ ಅನ್ನೋದಕ್ಕೆ ನಮಗೆ ಒಂದು ಅದ್ಭುತವಾದಂತಹ ಒಂದು ಜೆನ್ ಸ್ಟೋರೀಸ್ ನಿಮ್ಗೆ ಎಷ್ಟೋ ಸರಿ ಹೇಳ್ತಿದ್ದೆ. ಅಹಂ ಅಂದ್ರೆ ಹೇಗಿರುತ್ತೆ, ಕೋಪ. ಯಾಕಂದ್ರೆ ಪ್ರಾಪಂಚಿಕದಲ್ಲಿ ಅಹಂ ಅಂದ್ರೆ ಏನಿರುತ್ತೆ, ನಾನು, ನನ್ನದು ಎಲ್ಲ. ಯಾಕಂದ್ರೆ ಸ್ಥಿತಿಗಳನ್ನ ನಾವು ಆಲ್ರೆಡಿ ತಿಳ್ಕೊಂಡಿದೀವಿ ಅಲ್ಲಿ. ಆ ರೀತಿಯಲ್ಲಿ ಇಲ್ಲಿ ಅಹಂ ಅಂದ್ರೆ ಯಾವ ರೀತಿ ವ್ಯಕ್ತ ಆಗುತ್ತೆ. ಒಂದು ಟಾಂಗ್ ವಂಶ ಅಂತ ಇತ್ತಂತೆ. ಆ ಟಾಂಗ್ ವಂಶದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಇದ್ದಾನೆ. ಆ ಟಾಂಗ್ ವಂಶ ರಾಜವಂಶದಲ್ಲಿ ಒಬ್ಬ ಪ್ರಧಾನ ಮಂತ್ರಿ ಇದ್ದ. ಆ ಪ್ರಧಾನ ಮಂತ್ರಿ ಏನಂದ್ರೆ ಒಬ್ಬ ದೊಡ್ಡ ರಾಜನೀತಿಯನ್ನ ಹೇಳ್ತಾ ಇದ್ದ. ಬಟ್ ಅವನು ಅದ್ಭುತವಾದಂತಹ ನೈಪುಣ್ಯ ಹೊಂದಿದ್ದ ಈ ಒಂದು ಸೈನ್ಯದಲ್ಲಿ. ಅವನಿಗೆ ಆ ಸೈನ್ಯದಲ್ಲಿ ನೈಪುಣ್ಯವನ್ನು ಹೊಂದಿರತಕ್ಕಂತಹ ಆ ಒಂದು ಮಂತ್ರಿ, ಪ್ರಧಾನ ಮಂತ್ರಿ, ಅವನಿಗೆ ಏನಿತ್ತು ಅಂದ್ರೆ ಅಧಿಕಾರ ಇತ್ತು, ಎಲ್ಲ ಇತ್ತು. ಅವನು ಒಬ್ಬ, ಯಾಕಂದ್ರೆ ಅವನಿಗೆ ಮುಖ್ಯವಾಗಿ ಒಬ್ಬ ಗುರು ಇದ್ದ. ಆ ಗುರು ಏನ ಮಾಡ್ತಿದ್ದ ಅಂದ್ರೆ ಬುದ್ಧನ ಒಂದು ಆಚರಣೆಗಳನ್ನ ಫಾಲೋ ಮಾಡ್ತಾ ಇದ್ದ. ಈ ಮಂತ್ರಿ ಏನ್ ಮಾಡ್ತಾ ಇದ್ದ, ಪ್ರಧಾನ ಮಂತ್ರಿ ಆ ಗುರುವನ್ನ ಫಾಲೋ ಆಗ್ತಾ ಇದ್ದ. ಒಂದು ಸಾರಿ ಈ ಪ್ರಧಾನ ಮಂತ್ರಿ ಏನ್ ಮಾಡ್ತಾನೆ, ಆ ಗುರುವನ್ನ ಭೇಟಿಯಾಗ್ತಾನೆ. ಆ ಗುರುವನ್ನ ಭೇಟಿಯಾದಾಗ ಇವನಿಗೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಎಷ್ಟೋ ದಿನದ ಕನಸು ಆ ಗುರುವನ್ನ ಭೇಟಿಯಾಗ್ತಾನೆ. ಆ ಗುರುವನ್ನ ಭೇಟಿಯಾಗಿ ಅವರಲ್ಲಿರ್ತಕ್ಕಂಥ ಈ ಒಂದು ಬುದ್ಧರ ಒಂದು ಏನೇನಿದೆ ಆಲೋಚನೆಗಳವೆಲ್ಲವನ್ನ ಅವರ ಮುಂದೆ ವ್ಯಕ್ತಪಡಿಸ್ತಾ ಹೋಗ್ತಾನೆ. ಆಗ ಆ ಪ್ರಧಾನ ಮಂತ್ರಿಗೆ ಒಂದು ಪ್ರಶ್ನೆ ಬರುತ್ತೆ, ಅವರಲ್ಲಿ ಒಂದು ಸಂದೇಶ ಬರುತ್ತೆ. ಆಗ ಅವ್ರು ಕೇಳ್ತಾರೆ ಅವ್ರ ಗುರುಗಳಿಗೆ, ಗುರುಗಳೇ, ನನಗೊಂದು ಸಂದೇಶ ಇದೆ, ನಿಮ್ಗೆ ಕೇಳ್ಬೋದಾ ಅಂತ. ಆಗ ಪ್ರಧಾನ ಮಂತ್ರಿ ಗುರುಗಳು ಹೇಳ್ತಾರೆ, ಆ ಬುದ್ಧನ ಗುರುಗಳು,
ಆ ಪ್ರಧಾನಮಂತ್ರಿಗೆ ಕೇಳು ಏನಿದೆ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಯಾರು ಕೇಳ್ತಾರೆ, ಯಾರು ಪ್ರಧಾನಮಂತ್ರಿ ಕೇಳ್ತಾರೆ, ಅಹಂ ಅಂದ್ರೆ ಏನು ಗುರುಗಳೇ ಅಂತ ಕೇಳ್ತಾರೆ. ಆ ಗುರುಗಳಿಗೆ ಆಶ್ಚರ್ಯ ಆಗತ್ತೆ. ಪ್ರಧಾನಮಂತ್ರಿ ಇಷ್ಟು ಬುದ್ಧಿ ಇದೆ, ಎಲ್ಲ ಅದ್ಭುತ ಶಾಲಿ ನೈಪುಣ್ಯವನ್ನು ಹೊಂದಿದ್ದಾನೆ, ಎಲ್ಲ ಇದೆ, ಇವನು ಈ ಚಿಕ್ಕ ಪ್ರಶ್ನೆ ಕೇಳ್ತಿದ್ದಾನಲ್ಲ ಅನ್ನೋ ಒಂದು ನೋ ಬರುತ್ತೆ ಅವರಿಗೆ. ಆಗ ಅವನು ಕೇಳಿರುವಂತಹ ಪ್ರಶ್ನೆಗೆ ಗುರು ಏನ್ ಮಾಡ್ತಾರೆ, ಆ ಹಾಗಾದ್ರೆ ಅಹಂ ಅಂದ್ರೆ ಏನು ಅಂತ ಕೇಳಿದಾಗ ನಗ್ತಾರೆ. ಯಾರು? ಆ ಗುರುಗಳು ನಕ್ಬಿಟ್ಟು ಏನ್ ಮಾಡ್ತಾರೆ, ಅವರು ಸುಮ್ಮನಾಗ್ತಾರೆ. ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತಾರೆ. ಸುಮ್ಮನೆ ಇದ್ದ ತಕ್ಷಣ ಅಲ್ಲಿರ್ತಕ್ಕಂಥ ಯಾರು ಪ್ರಧಾನಮಂತ್ರಿ ಮತ್ತೆ ಕೇಳ್ತಾರೆ, ಗುರುಗಳೇ ಇನ್ನೊಂದ್ಸರಿ ನನಗೆ ಅರ್ಥ ಆಗ್ತಾ ಇಲ್ಲ, ನೀವು ಯಾಕಂದ್ರೆ ಮೌನವಾಗಿದ್ದೀರಿ ಅಂದ್ರೆ ನನಗೇನು ಅರ್ಥ ಆಗ್ತಿಲ್ಲ, ಇನ್ನೊಂದ್ಸರಿ ತಿಳಿಸಿ ಅಂತ ಹೇಳ್ತಾರೆ. ಆದ್ರೂ ಆಗ ಆ ಗುರುಗಳು ಏನ್ ಮಾಡ್ತಾರೆ, ಸೈಲೆಂಟ್ ಆಗೇ ಇರ್ತಾರೆ. ಸೈಲೆಂಟ್ ಆಗಿದ್ದಾಗ ಅವಾಗ ಅವನಿಗೆ ಏನು ಮಾತು ಬರೋದಿಲ್ಲ. ಯಾರಿಗೆ? ಪ್ರಧಾನಮಂತ್ರಿಗೆ. ಯಾಕೆ ನಾನು ಕೇಳಿರುವಂತ ಪ್ರಶ್ನೆ ಸರಿ ಇಲ್ವಾ? ಅಥವಾ ನಾನು ತಪ್ಪಾಗಿ ಕೇಳ್ತಿದ್ದೀನಾ ಅನ್ನೋ ಒಂದು ಅವನಲ್ಲಿ ಅವನಿಗೆ ಗೊಂದಲ ಸೃಷ್ಟಿಯಾಗುತ್ತೆ. ಆಗ ಮತ್ತೆ ಕೇಳ್ತಾನೆ, ಗುರು ದಯವಿಟ್ಟು ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡಿ ಅಂತ. ಆಗ ಆ ಗುರುಗಳಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕೋಪ ಬಂದು ಅವ್ರ ಮುಖ ಎಲ್ಲ ಕೆಂಪಾಗುತ್ತೆ. ಯಾರು? ಆ ಬೌದ್ಧ ಗುರುಗಳ್ದು. ಆಗ ಇವನು ಪ್ರಧಾನಮಂತ್ರಿ ಶಾಕ್ ಆಗ್ಬಿಡ್ತಾನೆ. ಯಾಕೆ ಗುರುಗಳು ಇಷ್ಟೊತ್ತು ಏನು ಹೇಳಿಲ್ಲ, ಈಗ ನೋಡಿದ್ರೆ ಈ ರೀತಿಯಲ್ಲಿ ಕೋಪದಲ್ಲಿದ್ದಾರಲ್ಲ ಅಂತ ಅವನಿಗೆ ಅನ್ಸುತ್ತೆ. ಆಗ ಓ, ನಾನು ಕೇಳಿರುವಂತ ಪ್ರಶ್ನೆ ತಪ್ಪಿದೇನೋ ಅಂತ ಆ ಪ್ರಧಾನಮಂತ್ರಿ ಅನ್ಕೊಂತಾನೆ. ಯೋಚನೆ ಮಾಡ್ಕೋತಾ ಇರ್ತಾನೆ ಮನಸ್ಸಿನಲ್ಲಿ. ಆಗ ಆ ಒಬ್ಬ ಗುರು, ಯಾಕಂದ್ರೆ ಇಲ್ಲಿ ನಾವು ಏನನ್ನ ತೋರಿಸ್ತೀವಿ ಅದು ಉತ್ತರ ಆಗುತ್ತೆ. ಯದ್ಭವಂ ಅಂದ್ರೆ ಆ ಗುರು ಏನ್ ಮಾಡ್ತಾನೆ, ಮುಖದ ಒಂದು ಭಾವನೆಯನ್ನ ಬದಲು ಮಾಡ್ತಾ ಹೋಗ್ತಾನೆ ಆ ಗುರುಗಳು. ಆದ್ರೆ ಆ ಪ್ರಧಾನ ಮಂತ್ರಿಗೆ ಅರ್ಥ ಆಗೋಲ್ಲ ಅಲ್ಲಿ. ಹೀಗೆ ಮಾಡ್ತಾ ಇದ್ದು ಒಂದ್ ಸ್ವಲ್ಪ ಹೊತ್ತು ಅವನ ಯೋಚನೆಗಳೆಲ್ಲ ಬರ್ತಾ ಹೋಗುತ್ತೆ. ಯಾಕೆ ಹಿಂಗ್ ಮಾಡ್ತಿದ್ದಾನೆ, ಏನ್ ಇದ್ರ ಅರ್ಥ, ಯಾಕೆ ನಾನು ಕೇಳಿರ್ತಕ್ಕಂಥದ್ದು ತಪ್ಪಾ ಅನ್ನೋದು ಅವನಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಆ ಪ್ರಧಾನ ಮಂತ್ರಿಲಿ. ಆಗ ಅವರು ಮುಖದ್ದು ಮಾತ್ರ ಕೋಪ ಅಲ್ದೇನೆ ಅವ್ರ ಕಣ್ಣು ಕೂಡ ತುಂಬಾ ದೊಡ್ಡದಾಗಿ ಬಿಟ್ಟು ಅವನಿಂದ ತುಂಬಾ ಕೋಪವನ್ನ ನೋಡ್ತಾರೆ. ಕೋಪದಿಂದ ಆ ಗುರುಗಳು ಅವನನ್ನ ನೋಡ್ತಾರೆ. ಆಗ ಇದೆಲ್ಲ ಬದಲಾವಣೆಯನ್ನ ಯಾರು? ಆ ಪ್ರಧಾನ ಮಂತ್ರಿ ಆ ಗುರುಗಳಲ್ಲಿ ನೋಡ್ತಾ ಹೋಗ್ತಾನೆ. ನೋಡಿ ಕೊನೆಯದಾಗಿ, ಯಾಕಂದ್ರೆ ಈ ಒಂದು ಕೋಪ, ಈ ಕಣ್ಣುಗಳನ್ನ ಅಷ್ಟು ದೊಡ್ಡ ದೊಡ್ಡದಾಗಿ ಬಿಟ್ಟಿರೋದನ್ನ ನೋಡಿ ಆ ಪ್ರಧಾನ ಮಂತ್ರಿ ಏನಾಗ್ಬಿಡ್ತಾನೆ, ಫುಲ್ ಶಾಕ್ ಆಗ್ಬಿಡ್ತಾನೆ, ಭಯ ಆಗ್ಬಿಡುತ್ತೆ. ನಾನು ಕೇಳಿರೋದು ತಪ್ಪೇನು ಅಂತ ಭಯ ಆಗಿ ಕೆಳಗೆ ಕೂತ್ಕೋತಾನೆ. ಆವಾಗ ಗುರುಗಳು ಏನ್ ಮಾಡ್ತಾರೆ, ತಣ್ಣಗಾಗಿ ನಗ್ತಾ ಹೇಳ್ತಾರೆ, ಇದೇ ಅಹಂ ಅನ್ನೋದು. ಅಂದ್ರೆ ನಮ್ಮ ಭಾವ ಹೇಗೆ ಬದಲಾಗ್ತೀವಿ, ಆಗ ನಾನು ಅನ್ನೋದು ಅಲ್ಲಿ ನಾನೇನೋ ತಪ್ಪು ಮಾಡಿದ್ನೇನೋ, ನಂದೇನೋ ಇದೆ ಏನೋ ಅನ್ನೋದು ನೀನ್ ಬದಲು ಮಾಡ್ಕೊಂತ ಹೋಗ್ತಿ. ಅದು ಅಲ್ಲ, ಯಾವಾಗ್ಲೂ ಒಂದೇ ರೀತಿಯಲ್ಲಿ ಇರ್ಬೇಕು. ಈಗ ನಾನು ಕೋಪದಲ್ಲಿದ್ದೆ ಅಂತ ನಿನಗೆ ಭಯ ಶುರುವಾಯ್ತು. ನಾನು ನಕ್ಕ ತಕ್ಷಣ ನಿನಗೆ ಇಲ್ಲ, ನಾನು ಕೇಳಿರುವಂಥದ್ದು ಸರಿ ಇದೆಯೇನೋ ಅಂದ್ರೆ ಆ ಭಾವನೆಗಳು ಹೇಗ್ ಅದೆಲ್ಲ ಅಲ್ಲ. ಯಾವುದ್ರಲ್ಲೇ ಬರ್ಲಿ ನಾವು ಸಾಕ್ಷೀಭೂತವಾಗಿರ್ಬೇಕು. ಅದು ಅಹಂ, ಅದು ನಾನು. ಬ್ರಹ್ಮ ಅಂದ್ರೆ ಆ ರೀತಿ. ಈಗ ನೋಡಿ, ನಮ್ಮ ಒಂದು ಈ ಸೃಷ್ಟಿಯಲ್ಲಿ ಏನೇ ಬಂದ್ರೂ ಕೂಡ, ಈ ಉದಾಹರಣೆ ಈ ಗಿಡ ಮರಗಳು ಏನಾದ್ರೂ ಅದಕ್ಕೆ ತೋರ್ಸುತ್ತಾ, ಅದರ ಭಾವನೆಗಳನ್ನ ತೋರ್ಸುತ್ತೆ, ಹೇಗ್ ನಿಂತಿರುತ್ತೆ ಅದು. ಈಗ ಗುಡ್ಡಗಳಾಗಿರ್ಬೋದು, ಎಲ್ಲ ಹೇಗಿರುತ್ತೆ ಹಾಗೆ ನಾವು ಕೂಡ ಏನೇ ಬಂದ್ರೂ ಕೂಡ ಆ ರೀತಿ ಕಲ್ಲು ಬಂಡೆಗಳ ತರ ಅಹಂ ಅಂದ್ರೆ ನಾವು ಈ ಬ್ರಹ್ಮದಲ್ಲಿ ಮೂಲ ಆಗಿರೋದ್ರಿಂದ ಆ ರೀತಿಯಲ್ಲಿ ಇರ್ಬೇಕು. ಯಾವುದನ್ನೇ ಬಂದ್ರೂ ಕೂಡ ಸ್ವೀಕರಿಸುವಂತಹ ಮನಸ್ಥಿತಿವನ್ನ ಇಲ್ಲಿ ಪಡಿಬೇಕು ಅಂತ ಆ ಗುರುಗಳು ತಿಳಿಸ್ಕೊಡ್ತಾರೆ. ಆ ರೀತಿಯಲ್ಲಿ ನಾವು ಆಗ್ಬೇಕು. ಯಾಕಂದ್ರೆ ನಾವು ಬ್ರಹ್ಮದಲ್ಲಿ ಮೂಲ ಅಂತಂದಾಗ ನಾವು ಕೂಡ ಆ ರೀತಿಯಲ್ಲಿ ಆಗ್ಬೇಕು. ಆ ವಿಷಯವನ್ನ ನಮಗೆ ಇಲ್ಲಿ ಗುರುಗಳು ಈ ರೀತಿಯಲ್ಲಿ ಬ್ರಹ್ಮ ಅಂದ್ರೆ ನಾನು ಅಂದ್ರೆ ಯಾವ ರೀತಿ ಇರಬೇಕು ಅಂತ
ನಮಗೆ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಈ ಒಂದು ಮೊದಲನೇ ಜ್ಞಾನ ನವರತ್ನದಲ್ಲಿ ಮೊದಲನೇ ಜ್ಞಾನವನ್ನ ನಾವು ಒಂದು ಮಾಲೆಯಲ್ಲಿ ಮೊದಲನೇ ಒಂದು ಮಾಲೆಯಲ್ಲಿ ಒಂದು ರತ್ನವನ್ನ ತಿಳಿದುಕೊಂಡಿದೀವಿ. ಇನ್ನೂ ಇದೆ, ಮುಂದಿನ ದಿನಗಳಲ್ಲಿ ಒಂದೊಂದನ್ನ ತಿಳಿದುಕೊಳ್ಳೋಣ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್.